ಹಲೋ ಹಾಯ್ ನಮಸ್ತೆ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಯಾರ್ಯಾರು ಕಪ್ಪಡಿ ಜಾತ್ರೆಗೆ ಈ ತಿಂಗಳಲ್ಲಿ ಆಗಮಿಸಿದ್ರೋ ಆಗ ಶಿವರಾತ್ರಿ ಹಬ್ಬದಿಂದ ಕಪ್ಪಡಿ ಜಾತ್ರೆ ಮುಗಿಯುವವರೆಗೂ ಎಲ್ಲ ಲಕ್ಷಾಂತರ ಭಕ್ತಾದಿಗಳು ಈ ನಮ್ಮ ಕಪ್ಪಡಿ ಕ್ಷೇತ್ರಕ್ಕೆ ಬಂದು ಶ್ರೀ ರಾಚಪ್ಪಾಜಿ ಮತ್ತು ಚನ್ನಜಮ್ಮಣಿಯವರ ಆಶೀರ್ವಾದ ಪಡೆದು ಹೋಗಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಇವತ್ತು ನಾನು ಏನು ತೋರ್ಸೋಕ್ಕೆ ಬಂದಿದ್ದೀನಿ ಅಂದರೆ, ಶ್ರೀ ಕ್ಷೇತ್ರ ಕಪ್ಪಡಿ ಜಾತ್ರೆ ಆದ ನಂತರ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ, ಈಗಲೂ ಜನಗಳು ಎಷ್ಟು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಫಂಕ್ಷನ್ಗಳೆಲ್ಲ ಯಾವ ಥರ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿವರ ಕೊಡ್ತಾ ಹೋಗ್ತೀನಿ. ಸೊ ನೆನ್ನೆ ಮಳೆ ಕೂಡ ತುಂಬ ಚೆನ್ನಾಗಿ ಆಗಿರೋದ್ರಿಂದ ಕಾವೇರಿ ನದಿ ತೀರ ತುಂಬ ತುಂಬಿದೆ. ಪಾಪ ಈ ಸಲ ಜಾತ್ರೆಗೆ ಬಂದಾಗ ಇಲ್ಲಿ ತನಕನೂ ಕೂಡ ಬಂದು ಎಲ್ಲ ಸ್ನಾನ ಮಾಡಿದ್ದಾರೆ. ಏಕೆಂದರೆ ನೀರೆಲ್ಲಿ ಸ್ವಚ್ಛವಾಗಿರುತ್ತೋ ಅಲ್ಲಿ ಅಲ್ವ ನಾವು ಕೂಡ ಹುಡುಕಿ ಹೋಗೋದು. ಹಾಗಾಗಿ ತುಂಬ ಖುಷಿಯಾಯಿತು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ನಮ್ಮ ಚಾಮರಾಜನಗರ ಜಿಲ್ಲೆ ಜನತೆ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನನ್ನ ಒಂದು ಯೂಟ್ಯೂಬ್ನ ವ್ಯೂಸು 200K ಪಾಯಿಂಟ್ ಯಾವಾಗಲೂ ರೀಚ್ ಆಗೇ ಇರಲಿಲ್ಲ. ಸೊ ಎಲ್ಲ ನಮ್ಮ ಕನ್ನಡಿಗರಿಂದ, ಎಲ್ಲ ಭಕ್ತಾದಿಗಳಿಂದ ನನ್ನ ಯೂಟ್ಯೂಬ್ ವ್ಯೂಸ್ ತುಂಬ ಚೆನ್ನಾಗಾಗಿದೆ. ಸಬ್ಸ್ಕ್ರೈಬರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ನಾನು ತುಂಬ ಒತ್ತು ಕೊಡೋದು ಏನಕ್ಕೆ ಅಂದರೆ, ಎಲ್ಲ ನನ್ನ ಪ್ರೀತಿಯ ಜನತೆಗೆ ಮತ್ತು ಪ್ರೀತಿಯ ಭಕ್ತಾದಿಗಳಿಗೆ ಆಗಾಗ ಕಪ್ಪಡಿ ಕ್ಷೇತ್ರಕ್ಕೆ ಬರ್ತಾಯಿರಿ. ನಿಮ್ಮ ಕಷ್ಟಗಳು ಏನಿದೆಯೋ ಅದೆಲ್ಲ ರಾಚಪ್ಪಾಜಿಯವರು ಆದಷ್ಟು ಬೇಗ ನಿವಾರಣೆ ಮಾಡಲಿ ಅಂತ ನಾನು ಈ ಚಾನಲ್ ಮೂಲಕ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಿಮಗೆ ನಾನು ತೋರಿಸ್ತೀನಿ. ಇವಾಗ ನೋಡಿ, ಆ ಭಾಗದಿಂದ ಈ ಭಾಗದವರೆಗೂ ಕೂಡ ಜನಗಳು ಕಪ್ಪಡಿ ಜಾತ್ರೆಯಲ್ಲಿ ಅಂದರೆ ಸ್ನಾನ ಮಾಡೋದಕ್ಕೆ ಉಪಯೋಗಿಸ್ತದಂಥ ಕಾವೇರಿ ನದಿ ತೀರ್ಥ ಅಂತಲೇ ಕೂಡ ನಾವು ಅಂದ್ಕೋಬೋದು. ಎಷ್ಟು ಸ್ವಚ್ಛವಾಗಿದೆ ಅಂದರೆ, ಯಾಕೆಂದರೆ ಒಂದು ವಾರದಿಂದ 4 ಸಲ ಮಳೆ ಹುಯ್ದಿರೋ ಕಾರಣ ತುಂಬ ಸ್ವಚ್ಛವಾಗಿದೆ ನೋಡೋದಕ್ಕೆ. ಅದನ್ನು ಬೇಕಾದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನೀರು ಎಷ್ಟು ಸ್ವಚ್ಛವಾಗಿದೆ. ಇವಾಗಂತೂ ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಮಧ್ಯಾಹ್ನ ಟೈಮಲ್ಲಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೂಡ ನೀರ್ನಾಯಿ ಕೂಡ ನೀವು ಇಲ್ಲಿ ನೋಡ್ಬೋದು. ಅದು ಈಗ ಬರಲ್ಲ, ಸಂಜೆ ಟೈಮಲ್ಲಿ ಕೂಡ ಬರುತ್ತೆ. ಅದಕ್ಕೇ ನಾನು ಈ ವಿಡಿಯೋದ ಮೂಲಕ ಎಷ್ಟೋ ಜನ ಕಪ್ಪಡಿ ಜಾತ್ರೆ ಮುಗಿಸ್ಕೊ ಹೋಗಿದ್ದೀರಾ, ಇವಾಗ ಹೆಂಗಿರುತ್ತೆ ಅನ್ನೋದು ತೋರಿಸ್ಬೇಕಲ್ವ. ಯಾರೋ ಒಬ್ಬರು ನನಗೆ ಕಮೆಂಟಲ್ಲಿ ಕೇಳಿದ್ರು, ಸರ್ ಈಗ ಹೇಗಿದೆ ಕಪ್ಪಡಿ ಅನ್ನೋದನ್ನು ವೀಡಿಯೋ ಮಾಡೋಕ್ಕೆ ಸರ್ ಅಂತ. ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಆ ಕಡೆ ಭಾಗಕ್ಕೆ ಹೋಗ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದು ರಾಚಪ್ಪಾಜಿ ಗದ್ಗಿರೋ ಅಂತಹ ಜಾಗ. ಸೊ ಇದನ್ನು ಕೂಡ ನಿಮಗೆ ತೋರಿಸ್ತಿದ್ದೀನಿ. ಬನ್ನಿ ಮುಂದೆ ಹೋಗಿ ತೋರಿಸಿ. ಈ ಜಾಗ ಮಾದಲಿ ಪ್ರಸಾದ ಮಾಡೋದಕ್ಕೆ ಈ ಜಾಗನ ಇಲ್ಲಿ ಉಪಯೋಗಿಸ್ಕೊಳ್ತಾರೆ. ಹಾಗೆಯೇ ಇವಾಗ ರಾಚಪ್ಪಾಜಿ ಗದಿಗೆ ನಿಮಗೆ ತೋರ್ಸೋಕೆ ಹೋಗ್ತಾಯಿದ್ದೀನಿ. ಇವಾಗ ಶಿವರಾತ್ರಿ ಹಬ್ಬದಿಂದ ಯುಗಾದಿ ಹಬ್ಬ ಇನ್ನೊಂದು 5 ದಿನ ಅನ್ನೋ ಹಾಗೆ ಇಲ್ಲಿ ರಾಚಪ್ಪಾಜಿ ಗದಿಗೆ ತೊಳೆದು ಸ್ವಾಮೀಜಿಯವರು ಹೊರಟ್ಬಿಡ್ತಾರೆ. ಇವಾಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರಾಚಪ್ಪಾಜಿಯವರು ಕುಂತು ತಪಸ್ಸು ಮಾಡಿದಂತಹ ಸ್ಥಳ. ಇದು ಆಣೆ ಪ್ರಮಾಣಕ್ಕೆ ತುಂಬ ಸತ್ಯವಾದಂಥ ಮಾತು. ಯಾರೇ ಕೂಡ ಇಲ್ಲಿ ಸುಳ್ಳು ಹೇಳ್ಬಿಟ್ಟು ನಿಜಾನ ರೂಪಿಸೋಕ್ಕೆ ಕಷ್ಟಪಡ್ತಾರೆ. ಹಾಗಾಗಿ ಇಲ್ಲಿದ್ದಂತಹ ರಾಚಪ್ಪಾಜಿ ಗದ್ದಿಗೆ ಈಗ ನೋಡಿ, ಈಗ ನೋಡ್ತಾ ಇದ್ದೀರಲ್ವಾ, ಇಲ್ಲೇ ರಾಚಪ್ಪಾಜಿಯವರು ಕುಂತು ತಪಸ್ಸು ಮಾಡಿದಂತಹ ಈ ಸ್ಥಳವನ್ನು ಜಾತ್ರಾ ಮಹೋತ್ಸವ ದಿನದಂದು ಇಲ್ಲಿ ಮಹಾಸ್ವಾಮಿಗಳು ಕುಂತು ಬೆಳಿಗ್ಗೆ ಮತ್ತು ಸಂಜೆ ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿ ಸಮಯದಲ್ಲಿ ಇಲ್ಲಿ 5 ನಿಮಿಷಗಳ ಕಾಲ ತಪಸ್ಸು ಮಾಡುವಂತಹ ಒಂದು ಪದ್ಧತಿ ಈಗಿನಿಂದನೂ ಕೂಡ ನಡೀತಾ ಇದೆ. ಹಾಗೆಯೇ ಇಲ್ಲಿ ಸುತ್ತ ಜಾಲರಿ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ. ಯಾಕೆಂದರೆ ಅಲ್ಲಿ ಯಾರೂ ಹೋಗಬಾರ್ದು ಆ ಸ್ಥಳದಕ್ಕೆ ಅಂತ ಹೇಳಿ ಜಾಲರಿ ಎಲ್ಲ ಹಾಕ್ಸಿದ್ದಾರೆ. ಈಗ ನೋಡಿ ಎಷ್ಟು ಫ್ರೀಯಾಗಿ ಕಾಣಿಸ್ತಿದೆ ಅಂದರೆ, ಇಲ್ಲೆಲ್ಲ ರಶ್ ಇರುತ್ತೆ. ಜಾತ್ರೆ ಟೈಮಲ್ಲಿ ತುಂಬಾ ರಶ್ ಇರುತ್ತೆ. ಇವಾಗ ನೀವೇ ನೋಡ್ತಾ ಇರ್ಬೋದು. ಹಾಗಾಗಿ ಭಕ್ತಾದಿಗಳಿಗೂ ತುಂಬ ಅನುಕೂಲಗಳು ಇದೆ. ಇನ್ನು ಬರ್ತಾ ಬರ್ತಾ ಕಪ್ಪಡಿ ಕ್ಷೇತ್ರ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಭಕ್ತಾದಿಗಳೆಲ್ಲ ಶ್ರಮಿಸಬೇಕು. ಇಲ್ಲಿ ನೋಡಿ
ಎಲ್ಲ ನೆನ್ನೆ ಮಳೆಗಿರೋದ್ರಿಂದ ಯಾವ ಥರ ಕಾಣಿಸ್ತಾ ಇದೆ. ಇಲ್ಲಿ 365 ದಿನ ಕೂಡ ವಿಜೃಂಭಣೆಯಿಂದ ಪೂಜೆ ನೆರವೇರುತ್ತೆ. ಹಾಗೂ ಸೋಮವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ ದಿನದಲ್ಲಿ ದಾಸೋಹ ಪ್ರಸಾದ ಕೂಡ ಇದೆ. ಇಲ್ಲಿ ದಿನನಿತ್ಯ ತುಂಬ ಫಂಕ್ಷನ್ಗಳು ನಡೀತವೆ ಕಪ್ಪಡಿ ಕ್ಷೇತ್ರದಲ್ಲಿ. ಅದಂತೂ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೇನಿದ್ರು ಮುಂದಿನ ಜಾತ್ರೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.